ಎಂಆರ್ಎನ್ ಸಮೂಹ ಸಂಸ್ಥೆಯ ಅಜೆಂಡಾ ಏನು? ದಕ್ಷಿಣದವರು ಉತ್ತರ ಭಾರತದವರು ಮಾಡೋಕ್ಕಿಂತ ಕೃಷ್ಣೀಯ ಮಕ್ಕಳಾಗಿರ್ತಕ್ಕಂಥ ನಾವೇ ಆ ಜವಾಬ್ದಾರಿಯನ್ನು ಪೂರೈಸಬೇಕು. ಮೊದಲಿಂದ ನಮ್ಮಿಂದನೇ ಪ್ರಾರಂಭವಾಗಲಿ. ಕೃಷ್ಣಿಗೆ ಕೊಡುವಂಥ ಮಹತ್ವವನ್ನು ಘಟಪ್ರಭೆ ಮಲಪ್ರಭೆಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಕೊಡ್ತೀರಾ? 2027ಕ್ಕೆ ಎಲ್ಲ ನದಿಗಳ ಸಂಗಮದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಂದರೆ ಉಳಿದ ನದಿಗಳಿಗೆ ಅದೇ ಗೌರವ ಸಿಗುವ ಅವಕಾಶ ಇದೆ. ನಮ್ಮ ರೈತರು ಬಸ್ಸುಗಳಲ್ಲಿ ಟ್ರಾಕ್ಟರ್ಗಳಲ್ಲಿ ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಕಿರಿದಾಗಿರ್ತಕ್ಕಂಥ ಸರ್ವಿಸ್ ರೋಡಲ್ಲಿ ನಾವು ನಮ್ಮ ಜೀವನವನ್ನು ತೆಗಿತಾ ಇದ್ವಿ. ನಮಗೆ ಒಂದು ಸರ್ವಿಸ್ ರೋಡ್ ಮೇಲೆ ಅಡ್ಡಾಡೋ ರೂಢಿ ಬಿದ್ದಿದೆ. ಕೆಳಗೆ ಒಂದು ಸಣ್ಣ ಬ್ರಿಡ್ಜ್ ಕಟ್ಲಿಕ್ಕೆ ಆಗ್ತಿಲ್ಲ. ಇದರ ಸಾರಥಿಗಳಾಗಿ ತಾವುಗಳೇ ಈಗ ಇದ್ದೀರಿ, ಅಂದರೆ ಎಲ್ಲ ರೈತರನ್ನು ಒಳಗೊಂಡು ಇದ್ದರೂ ಕೂಡ ಮುಖ್ಯವಾಗಿ ಎಂಆರ್ಎನ್ ಸಮೂಹ ಸಂಸ್ಥೆಯೇ ಇದರ ನೇತೃತ್ವವನ್ನು ವಹಿಸ್ಕೊಂಡಿದೆ ಅಂತೇಳಿ. ಹಾಗಾದರೆ ಎಂಆರ್ಎನ್ ಸಮೂಹ ಸಂಸ್ಥೆಯ ಅಜೆಂಡಾ ಏನು ಇದರ ಹಿಂದೆ? ಕಾವೇರಿ ನದಿಗೆ ಮೈಸೂರಿನ ಮಹಾರಾಜರು ಸಿಕ್ಕರು. ಹೌದು, 100 ವರ್ಷಗಳ ಹಿಂದೆನೇ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿ ಆ ಭಾಗವನ್ನು ಸಮೃದ್ಧಗೊಳಿಸಿದರು. ನೀರಾವರಿ ಯೋಜನೆಗಳಿಂದ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕ, ಕಲೆ, ಸಾಹಿತ್ಯಿಕವಾಗಿ ಆ ನದಿಗೆ ಅವರು ಗೌರವವನ್ನು ಸಲ್ಲಿಸಿದರು. ಅದು ಇಲ್ಲಿವರೆಗೆ ಮುಂದುವರಿತಾ ಇದೆ. ವಿಜಯನಗರ ಸಾಮ್ರಾಜ್ಯ ತುಂಗಾ ತಟ್ಟದಲ್ಲಿರುವುದರಿಂದ ತುಂಗಭದ್ರಾ ನದಿಗೆ ಆ ವೈಭವ ಸಿಗ್ಲಿಕ್ಕೆ ಕಾರಣ ಆಯಿತು. ಅಷ್ಟೇ ಪರಿಶುದ್ಧ ಪವಿತ್ರವಾಗಿರ್ತಕ್ಕಂಥ ಕೃಷ್ಣಾ ನದಿಯ ದಡದಲ್ಲಿ ನಮಗೆ ಮೈಸೂರಿನ ಮಹಾರಾಜರು ಸಿಗಲಿಲ್ಲ, ವಿಜಯನಗರ ಸಾಮ್ರಾಜ್ಯವೂ ದೊರೆಯಲಿಲ್ಲ. ಹೀಗಾಗಿ ದೊರೆತಿಲ್ಲ, ಸಿಕ್ಕಿಲ್ಲ, ಯಾರೋ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ನದಿಯ ಗೌರವವನ್ನು ಇನ್ನಾರೋ ಬಂದು ಮಾಡೋಕ್ಕಿಂತ, ದಕ್ಷಿಣದವರು ಉತ್ತರ ಭಾರತದವರು ಮಾಡೋಕ್ಕಿಂತ ಕೃಷ್ಣೀಯ ಮಕ್ಕಳಾಗಿರ್ತಕ್ಕಂಥ ನಾವೇ ಆ ಜವಾಬ್ದಾರಿಯನ್ನು ಪೂರೈಸಬೇಕು. ಮೊದಲಿಂದ ನಮ್ಮಿಂದನೇ ಪ್ರಾರಂಭವಾಗಲಿ. ಈ ಕೃಷ್ಣ ದೇವಿಯಿಂದ ನಾವು ಸಾಕಷ್ಟು ಪಡ್ಕೊಂಡಿದ್ದೀವಿ. ಕೃಷ್ಣ ದೇವಿಯಿಂದ ನಾವು ಕೃಷಿ ಕುಟುಂಬ, ನಾವು ಹಿರಿಯರು ನಮ್ಮ ಮನೆತನ ಬೆಳೆದಿದ್ದು ಈ ಕೃಷ್ಣಾ ನದಿಯ ದಡದಲ್ಲೇನೆ ಬೆಳೆದು ನಾವು ದೊಡ್ಡವರಾದ್ಮೇಲೆ ಸಹೋದರ ಮುರುಗೇಶಣ್ಣ ನಿರಾಣಿಯವರನ್ನ ಬೆಳೆಸಿದ್ದು ಈ ಉತ್ತರ ಕರ್ನಾಟಕದ ನದಿಯ ತೀರದ ರೈತ ಮಕ್ಕಳು. ಆ ರೈತ ಮಕ್ಕಳಿಗೋಸ್ಕರ ನಾವು ಸೇವೆ ಸಲ್ಲಿಸೋದು, ಅವರ ಭೂಮಿಯನ್ನು 12 ತಿಂಗಳು ನೀರಾವರಿ ಮಾಡೋದು, ನಾವು ಯಾವುದರಿಂದ ಬೆಳೆದಿದ್ವಿ ಅದಕ್ಕೆ ಗೌರವವನ್ನು ಸಲ್ಲಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಅದು ಉತ್ತರ ಕರ್ನಾಟಕದ ಉತ್ಸವ ಆಗಬೇಕು, ಕೃಷ್ಣೆಯ ಉತ್ಸವ ಆಗಬೇಕು. ಸಹೋದರ ಮುರುಗೇಶಣ್ಣ ನಿರಾಣಿಯವರ ಕಾಕತಾಳೀಯವಾಗಿ ಅವರು ಕೃಷ್ಣ ಜನ್ಮಾಷ್ಟಮಿಯ ದಿನನೇ ಅವರು ಹುಟ್ಟೋ ಹಬ್ಬ. ಹೀಗಾಗಿ ಕೃಷ್ಣಾ ನದಿಗೂ ಮುರುಗೇಶಣ್ಣನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಕಳೆದ ಬಾರಿ ಈ ಒಂದು ಐಡಿಯಾ ಪರಿಕಲ್ಪನೆ ಕಳೆದ ಬಾರಿ ಬಂತು. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಉತ್ಸವ, ಮುರುಗೇಶಣ್ಣ ನಿರಾಣಿಯವರ ಹುಟ್ಟು ಹಬ್ಬ ಮಹತ್ವವನ್ನು ಪಡ್ಕೋಬೇಕು ಅನ್ನೋ ಕಾರಣ ಇಟ್ಟುಕೊಂಡು ನಾ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅತನಿ ಭಾಗದಲ್ಲಿ ನಮ್ಮ ಹಿರಿಯರು ಹೇಳಿದ್ರು, ರೈತ ಬಂಧುಗಳು, ಜ್ಞಾನಿಗಳು ಹೇಳಿದ್ರು, ಹಾಗೆ ಮೈಸೂರು ಮಂಡ್ಯ ಜಿಲ್ಲೆಗೆ ಅಂಬರೀಷ್ ಅವ್ರನ್ನ ಮಂಡ್ಯದ ಗಂಡು ಅಂತೇಳಿ ಕರೀತಾರೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ಮುರುಗೇಶ್ ಅಣ್ಣನೇ ನಮ್ಮ ಕೃಷ್ಣೆಯ ಉತ್ತರ ಕರ್ನಾಟಕದ ಗಂಡು ಅನ್ನುವಂಥ ಮಾತನ್ನು ನಮ್ಮ ರೈತ ಬಂಧುಗಳು ಹಿರಿಯರು ಹೇಳಿದಾಗ ರೋಮಾಂಚನವಾಗಿ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ ಬಾರಿಯೇ ಈ ಒಂದು ಬೃಹತ್ತಾದಂಥ ಕೃಷ್ಣ ಆರತಿ ಅಥವಾ ಐತಿಹಾಸಿಕ ಕಾರ್ಯಕ್ರಮನ ಆರಂಭ ಮಾಡಿದ್ರಿ. 2ನೇ ವರ್ಷ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಕಳೆದ ಬಾರಿಗಿಂತ ಈ ಸಲ ಏನನ್ನ ನಿರೀಕ್ಷೆ ಮಾಡ್ಬೋದು? ಏನು ವಿಶೇಷತೆಗಳಿದೆ ಈ ಸಲದ್ದು? ಕಳೆದ ಬಾರಿ ನಾವು 3-4 ದಿನದಲ್ಲೇ ಈ ಕೃಷ್ಣ ಆರತಿಯನ್ನು ಹಮ್ಮಿಕೊಂಡಿದ್ವಿ. ಆದರೆ ಕೃಷ್ಣಾ ನದಿಯ ರೈತರು, ಕೃಷ್ಣಾ ತೀರದ ರೈತ ಬಂಧುಗಳು ಬಹಳಷ್ಟು ಅಭಿಮಾನವನ್ನ ಕೃಷ್ಣಾ ನದಿ ಮೇಲೆ ಹೊಂದಿದ್ದಾರೆ. ಅವ್ಯಕ್ತವಾಗಿರ್ತಕ್ಕಂಥ ಭಕ್ತಿ ಭಾವ ನಮ್ಮ ರೈತರಲ್ಲಿ, ಮಾತೆಯರಲ್ಲಿ ವ್ಯಕ್ತವಾಗಿದೆ. ಹಿಪ್ಪರಿಗೆಯ ಹಿರಿಯರು, ಈಶ್ವರ ಮಂದಿರದ ಪ್ರಭು ಮಹಾರಾಜರು ನೇತೃತ್ವವನ್ನು ತಗೊಂಡು 3 ದಿನದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅದನ್ನೇ ನಾವು ಈ ವರ್ಷ ಈ ಕಾರ್ಯಕ್ರಮವನ್ನ ಮಾಡಲು ಮುಂದೆ ಬಂದಾಗ ಕೃಷ್ಣಾ ತೀರದ, ಘಟಪ್ರಭಾ ತೀರದ ಎಲ್ಲ ರೈತರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಯಾವ ರೀತಿ ಬೆಂಬಲ ಅಂದರೆ 250ಕ್ಕಿಂತ ಹೆಚ್ಚಿನ ಪಲ್ಲಕ್ಕಿಗಳನ್ನು, ತಮ್ಮ ದೇವತೆಗಳನ್ನು ಆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಕಾಲ್ನಡಿಗೆಯಲ್ಲಿ ನಾವು ಕೃಷ್ಣಾ ನದಿಯ ಬಾಗಿನ ಕೊಡ್ಲಿಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನ ನಮ್ಮ ರೈತರು ಹೇಳಿದ್ರು. ಆ ನಿಟ್ಟಿನಲ್ಲಿ ಪಲ್ಲಕ್ಕಿ ಜೊತೆಗೆ ಕಾಲ್ನಡಿಗೆಯಲ್ಲಿ ಆ ದಿನ ನಮ್ಮ ರೈತರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಕೃಷ್ಣಗೆ ಬಾಗಿನವನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಾವು ಯಾರು ಕುಂಭಮೇಳಕ್ಕೆ ಹೋಗಿಲ್ಲ, ನಾಗಾ ಸಾಧುಗಳ ದರ್ಶನವನ್ನು ಪಡೆಯಲಿಕ್ಕೆ ಆಗಲಿಲ್ಲ
ಪ್ರಯಾಗರಾಜ್ಯದ ಕಾರ್ಯಕ್ರಮದಲ್ಲಿ ನಾವು ಯಾರು ತಪ್ಪಿಸ್ಕೊಂಡ್ವಿ ಅವ್ರಿಗೆ ಆ ಯೋಗ ಸಿಗಲಿ ಅಂತೇಳಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಹಿಮಾಲಯ ಗುಹೆಗಳಲ್ಲಿ ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಸಾಧುಗಳನ್ನು, ಸತ್ಪುರುಷರನ್ನ ಕರ್ತರಬೇಕು, ಹಠಯೋಗಿಗಳನ್ನು ಕರ್ತರಬೇಕು, ನಾಗಾ ಸಾಧುಗಳನ್ನು ಕರ್ತರಬೇಕು, ಅಘೋರಿಗಳನ್ನು ತರಿಸಬೇಕು, ಪರಮಹಂಸರನ್ನು ಕರ್ಕೊಂಡು ಬರಬೇಕು ಅನ್ನುವಂಥ ನಮ್ಮ ರೈತರ ಮತ್ತು ನಮ್ಮ ಮುರುಗೇಶನವರ ಆಸೆ ಇತ್ತು. ಆ ನಿಟ್ಟಿನಲ್ಲಿ ದೇವಗಿರಿ ಬಾಬಾ ಅವರಲ್ಲಿ, ಜುನಾ ಅಖಾಡದ ಸಚಿವರಾಗಿರ್ತಕ್ಕಂಥ ದೇವಗಿರಿ ಬಾಬರಲ್ಲಿ ಅರಿಕೆಯನ್ನು ಮಾಡಿಕೊಂಡಾಗ ಅವರು ಸ್ವಸಂತೋಷದಿಂದ ಒಪ್ಪಿಕೊಂಡು ನೂರಾರು ನಾಗಾ ಸಾಧುಗಳು, ಅಘೋರಿಗಳು, ತಪಸ್ವಿಗಳು, 240 ವರ್ಷವನ್ನು ಹೊಂದಿರತಕ್ಕಂಥ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ, ಅವ್ರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಕೃಷ್ಣಗೆ ಬಾಗಿನವನ್ನ ಕೊಡ್ತಾ ಇದ್ದಾರೆ, ಕೃಷ್ಣ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ, ಹೋಮ ಹವನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ವೇದಿಕೆ ಮುಖಾಂತರ ಜನರಿಗೆ ದರ್ಶನವನ್ನ ಕೊಡ್ತಾ ಇದ್ದಾರೆ, ಕೃಷ್ಣಾರ್ತಿಗೆ ಕೂಡ ಅವರು ಸಾಕ್ಷೀಕರಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ 250 ಪಲ್ಲಕ್ಕಿಗಳಾಗಿರ್ಬೋದು, ಪುಣ್ಯಸ್ನಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೀವಿ ಬಹುತೇಕವಾಗಿ. ಈ ಸಲದ ಕೃಷ್ಣಾರತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ಎಷ್ಟು ದಿನಗಳ ಕಾಲ ನಡೀಬಹುದು? ನಾವು ಹಿಪ್ಪರಗಿ ಗ್ರಾಮದಲ್ಲಿ ಸ್ಥಳ ಅವಕಾಶ ಕಡಿಮೆ ಇರೋದ್ರಿಂದ ನಾವು 1 ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಮ್ಮ ಮನಸ್ಸಲ್ಲಿ ಮೊದಲು 3 ದಿನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. 2ನೇ ದಿನ 3ನೇ ದಿನ ಆ ಜನರ ಕ್ರೌಡನ್ನು ನಮಗೆ ಅಟೆಂಡ್ ಮಾಡಲಿಕ್ಕೆ ಅಲ್ಲಿ ಸ್ಥಳದ ಅಭಾವ ಇದೆ. ಕೂಡಲ ಸಂಗಮ ಅಥವಾ ಆಲ್ಮಟ್ಟಿ ಡ್ಯಾಮಲ್ಲಿ ಆದರೆ ಭಾಳಷ್ಟು ವಿಶಾಲ ಸ್ಥಳ ಅವಕಾಶ ಇದೆ. ಇದು ಹಳ್ಳಿ ಸಣ್ಣ ಗ್ರಾಮ ಆಗಿರೋದ್ರಿಂದ ಸ್ಥಳ ಅವಕಾಶ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ 16ನೇ ತಾರೀಕಿನಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಕುಮಾರನ ಸಮೂಹ ಸಂಸ್ಥೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಬಹುತೇಕ ರೈತರಿಗೆ ಏನು ನಮ್ಮ ತ್ರಿವೇಣಿ ಸಂಗಮ ಅಂತ ಕರಿತೀವಿ, ಅಥವಾ 3 ನದಿಗಳ ಸೇರಿ ಆ ಭಾಗದ ಅಂದರೆ 3 ನದಿಯ ತಟದಲ್ಲಿರ್ತಕ್ಕಂಥ ರೈತರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಕೃಷ್ಣಿಗೆ ಕೊಡುವಂಥ ಮಹತ್ವವನ್ನು ಘಟಪ್ರಭೆ, ಮಲಪ್ರಭೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಕೊಡ್ತೀರಾ ಅಥವಾ ಆ ಯೋಚನೆಗಳೇನಾದರೂ ಇದೆಯಾ ಅಂತ? ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಹಿರಣ್ಯಕೇಶಿ ಇವೆಲ್ಲವೂ ಕೃಷ್ಣಾ ನದಿಯ ಉಪನದಿಗಳೇ. ಅವು ಕೂಡ ಕೃಷ್ಣಾ ನದಿಗಳೇನೆ. ನಾವು ಉತ್ತರ ಕರ್ನಾಟಕದ 1 ನದಿಗೆ ನಾವು ಗೌರವವನ್ನು ಕೊಟ್ಟರೆ ಸಂಗಮದಲ್ಲಿ ಇನ್ನು 2027ಕ್ಕೆ ಗುರುಗ್ರಹದಲ್ಲಿ ಕನ್ಯಾ ರಾಶಿ ಬರೋದ್ರಿಂದ ಕೃಷ್ಣಾಗತ ಬರುತ್ತೆ, ಕುಂಭಮೇಳವನ್ನು ಮಾಡುವಂಥ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ನದಿಗಳ ಸಂಗಮದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಂದರೆ ಉಳಿದ ನದಿಗಳಿಗೂ ಅದೇ ಗೌರವ ಸಿಗುವ ಅವಕಾಶ ಸಿಗುತ್ತೆ. ಕೃಷ್ಣಾ ಮೇಲ್ದಂಡೆಯ ವಿಚಾರಗಳು ಬಂದಾಗ ಬಹಳಷ್ಟು ಕಳೆದ ಬಾರಿ ದಿನಗಳಿಂದ ಹೋರಾಟಗಳು ಕೂಡ ಆಯಿತು. ನಮ್ಮ ಭಾಗದಲ್ಲಿ ಹಿನ್ನಡೆಯಾಗಿದೆ ಅಥವಾ ನೆನೆಗುದಿಗೆ ಬಿದ್ದಿದೆ ಅಂತ ಹೋರಾಟ ಇತ್ತು. ಅದನ್ನು ಕುರಿತಾಗಿ ಒಟ್ಟಿನಲ್ಲಿ ಕೃಷ್ಣಾ ನದಿಯ ಸಮಗ್ರ ನೀರಾವರಿ ಯೋಜನೆಗಳ ಬಗ್ಗೆ ಸ್ವಲ್ಪ ತಿಳಿಸೋದಾದರೆ, 1964ರಲ್ಲಿ ನಮ್ಮ ಬಿಜಾಪುರದ ಹಿರಿಯರು ಹಾಗೂ ಕೃಷ್ಣಾ ಮೇಲ್ದಂಡೆಯಲ್ಲಿ ಬರ್ತಕ್ಕಂಥ ರೈತರ ಹೋರಾಟದ ಫಲವಾಗಿ 64ರಲ್ಲಿ ಶಾಸ್ತ್ರೀಜಿಯವರು ಆಲ್ಮಟ್ಟಿ ಅಣೆಕಟ್ಟಿಗೆ ಭೂಮಿ ಪೂಜೆಯನ್ನು ಮಾಡಿ ಕೇವಲ 2-3 ವರ್ಷಗಳಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಲು ಅವತ್ತಿನ ಸರ್ಕಾರಕ್ಕೆ ಅವರ ಮನವಿಯನ್ನು ಮಾಡಿದರು, ಆದೇಶವನ್ನು ಮಾಡಿದರು. 64ರಿಂದ ಇವತ್ತು ನಾವು 2024ಕ್ಕೆ ಬಂದಿದ್ವಿ. ಬಂದರೂ ಕೂಡ ಯೋಜನೆ ಸಂಪೂರ್ಣವಾಗಿ ಮುಗಿದಿಲ್ಲ. 64ರಲ್ಲಿ ಶಂಕುಸ್ಥಾಪನೆ ಆದಂಥ ಯೋಜನೆ 2000ರಲ್ಲಿ ನೀರನ್ನು, ಮೊದಲನೇ ಹಂತದ ನೀರನ್ನು ನಾವು 130 TMC ನೀರನ್ನು ಬಳಕೆಯನ್ನು ಮಾಡ್ತಾ ಹೋದ್ವಿ. ಸುಮಾರು 35 ವರ್ಷಗಳ ದೀರ್ಘಕಾಲದ ಸಮಯವನ್ನು ನಾವು ತಗೊಂಡ್ವಿ. 2010ರಲ್ಲಿ ಬಚಾವತ್ ಆಯೋಗದ ಆದೇಶ ಆಯಿತು. ಉಳಿದ 130 TMC ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಬರ್ತಕ್ಕಂಥ 760 TMCಯಲ್ಲಿ ಕರ್ನಾಟಕದ ಪಾಲು 303 TMC. ಉಳಿದ 130 TMCಯನ್ನು ನೀವು ಉಪಯೋಗ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನ ಆದೇಶ ಆಯಿತು. 130 TMC ನೀರನ್ನು ಬಳಸಲಿಕ್ಕೆ 2000ದಿಂದ ಇಲ್ಲಿವರೆಗೆ 25 ವರ್ಷ ಆಗುತ್ತೆ. 2010 ಆದೇಶ ಬಂದಿದ್ದು ಹೇಳಿದ್ರೆ 15 ವರ್ಷ ಆಯಿತು. 15 ವರ್ಷದಿಂದ ಈ ಯೋಜನೆಯ 130 TMC ನೀರನ್ನು ನಾವು ಮುಂದಿನ ರಾಜ್ಯಕ್ಕೆ ಬಿಟ್ಟುಕೊಡ್ತಾ ಇದ್ವಿ. ಇದು ದಕ್ಷಿಣ ಕರ್ನಾಟಕದಲ್ಲಿ ತಮಿಳುನಾಡಿಗೆ ಕುಡಿಲಿಕ್ಕೆ 1-2 TMC ನೀರನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆದರೆ ಅಲ್ಲೇ ಜನ ಹೋರಾಟವನ್ನು ಮಾಡ್ತಾರೆ, ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. 6 TMC ನೀರನ್ನು ಉಪಯೋಗ ಮಾಡಲಿಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟಿಗೆ 25,000 ಕೋಟಿಯನ್ನು ಕಳೆದ 8-9 ವರ್ಷಗಳಲ್ಲಿ 3 ಸರ್ಕಾರಗಳು ಖರ್ಚನ್ನು ಮಾಡಿದೆ. ಅಂದರೆ ನಮ್ಮ 130 TMC ನೀರನ್ನು ಉಪಯೋಗ ಮಾಡಲಿಕ್ಕೆ
ಅಥವಾ ಸದ್ಬಳಕೆ ಮಾಡಲಿಕ್ಕೆ ಸರ್ಕಾರದ ಇಚ್ಛಾಶಕ್ತಿಯ ಬಹಳಷ್ಟು ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳಿದರು, ಯಾವುದೇ ಸರ್ಕಾರ ಇರಲಿ ಹೇಳಿದರು, ಈ ಯೋಜನೆಗೆ ಲಕ್ಷ ಕೋಟಿ ಖರ್ಚಾಗತ್ತೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಿಂದಿನವ್ರು ಹೇಳ್ಕೊತ ಬಂದರು. ಈಗಿನವ್ರು 2 ಲಕ್ಷ ಕೋಟಿ ಖರ್ಚಾಗತ್ತೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಪ್ರಾಯೋಗಿಕವಾಗಿ ಅಷ್ಟೊಂದು ಹಣ ಹಿಡಿತದನ್ನ 130 TMC ನೀರು ನಾವು ಮಾಡಲಿಕ್ಕೆ 70,000 ಎಕರೆ ಭೂಮಿ ಬೇಕು. ನಾವು ಎಕರೆಗೆ 1 ಕೋಟಿ ಕೊಟ್ಟರೆ 70,000 ಕೋಟಿ ಆಗುತ್ತೆ. ಎಕರೆಗೆ 50 ಲಕ್ಷ ಕೊಟ್ಟರೆ 35,000 ಕೋಟಿ ಆಗುತ್ತೆ. 35,000 ಕೋಟಿ ವಿನಿಯೋಗ ಮಾಡಿದರೆ ನಾವು 130 TMC ನೀರನ್ನು ಹಿಡಿದು ಇಟ್ಕೋಬೋದು. ಇದ್ದ 1 ಮತ್ತು 2ನೇ ಯೋಜನೆ ನೀರುಗಳಿಗೆ 12 ತಿಂಗಳು ನೀರು ದೊರೆಯುತ್ತೆ. ಯಾವಾಗ 3ನೇ ಹಂತದ ಯೋಜನೆಗೆ ನಿಮ್ಮ ಹತ್ರ ದುಡ್ಡು ಬರುತ್ತೆ ಅವಾಗ ಲಿಫ್ಟ್ ಇರಿಗೇಷನನ್ನು ಮುಗಿಸಿ ಯೋಜನೆಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೋದು. ನಿಮಗೆ ಇವತ್ತಿನ ನಿರ್ದೇಶನದ ಒಂದು ಜ್ವಲಂತ ಎಕ್ಸಾಂಪಲನ್ನು ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕದವ್ರಿಗೆ ಎಷ್ಟೊಂದು ವ್ಯತ್ಯಾಸ ಇದೆ ಅಂತೇಳಿ ಒಂದು ಸಣ್ಣ ಎಕ್ಸಾಂಪಲನ್ನು ನೋಡ್ಬೋದು. ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತೇಳಿ ಜ್ವಲಂತ ಉದಾಹರಣೆ ನೋಡಬೇಕಾದ್ರೆ ಸಿಗಂದೂರಿನ ಚೌಡೇಶ್ವರಿ ಯೋಜನೆ ದೇಶದ ಅತಿ ಉದ್ದದ ಬ್ರಿಡ್ಜನ್ನು ನಾವು ಮಾಡಿದ್ವಿ. ಇದು ದೇಶದ ಹೆಮ್ಮೆ, ನಾವು ಖುಷಿ ಪಡೋಣ. ಅಷ್ಟೊಂದು 385 ಕೋಟಿ ಯೋಜನಾ ವೆಚ್ಚದಿಂದ ಫಲಾನುಭವಿಗಳು ಎಷ್ಟು ಜನ, 10 ನಡುಗಡ್ಡೆಯಲ್ಲಿರ್ತಕ್ಕಂಥ 10 ಹಳ್ಳಿಯ ಜನರಿಗೋಸ್ಕರ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯೋಜನೆಯನ್ನು ನಿರ್ಮಿಸಿಕೊಟ್ಟು ಒಂದು ಕಡೆ ನಾವು ಹೆಮ್ಮೆ ಪಡೋಣ. ಅದೇ ಯೋಜನೆ ನಮ್ಮ ಹಿಪ್ಪರಿಗಿಗೆ ಬಂದರೆ ಹಿಪ್ಪರಿಗಿ ಬ್ಯಾರೇಜ್ ಸರ್ವಿಸ್ ರೋಡ್ ಮೇಲೆ ನಾವು ಕಳೆದ 40 ವರ್ಷದಿಂದ ನಡೀತಾ ಇದ್ವಿ. ಅದ್ರ ಕೆಳಗಡೆ ನಮ್ಮ ಸರ್ಕಾರಕ್ಕೆ ಒಂದು ಬ್ರಿಡ್ಜನ್ನು ಮಾಡಿಕೊಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ರೈತರು ಬಸ್ಸುಗಳಲ್ಲಿ ಟ್ರಾಕ್ಟರ್ಗಳಲ್ಲಿ ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಕಿರಿದಾಗಿರ್ತಕ್ಕಂಥ ಸರ್ವಿಸ್ ರೋಡಲ್ಲಿ ನಾವು ನಮ್ಮ ಜೀವನವನ್ನು ತೆಗಿತಾ ಇದ್ದೀವಿ. ನಮಗೆ ಒಂದು ಸರ್ವಿಸ್ ರೋಡ್ ಮೇಲೆ ಅಡ್ಡಾಡೋ ರೂಢಿ ಬಿದ್ದಿದೆ. ಕೆಳಗೆ ಒಂದು ಸಣ್ಣ ಬ್ರಿಡ್ಜ್ ಕಟ್ಟಲಿಕ್ಕೆ ಆಗ್ತಿಲ್ಲ. ಸುಮಾರು 50 ಕೋಟಿ ರೂಪಾಯಿ ಬಜೆಟಿನ ರಸ್ತೆ ಕಟ್ಟಲಿಕ್ಕೆ ಆಗ್ತಿಲ್ಲ. ಅದೊಂದು ಬೆಳಗಾವಿ ಮತ್ತು ಬಾಲ್ಕೋಟ್ ಜಿಲ್ಲೆಯನ್ನು ಕೂಡಿಸುವಂಥ ಮುಖ್ಯ ಹೆದ್ದಾರಿ, ಜಮಖಂಡಿ ಅತನಿಯನ್ನು ಕೂಡಿಸುವಂಥ ಮುಖ್ಯ ರಸ್ತೆ. ಈ ರಸ್ತೆ ಮೇಲೆ ವಾಣಿಜ್ಯ ವಾಹನಗಳು, ಬಸ್ಗಳು, ಜನರು ನಿಜವಾಗಿಯೂ ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ನಾವು ಸಂಚಾರವನ್ನು ಮಾಡ್ತೀವಿ. ನಮ್ಮ ಹಿರಿಯರಿಗೆ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ, ನಾವು ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಆಗ್ತಿಲ್ಲ. ಇದು ನಮಗೂ ಅವ್ರಿಗೆ ಇರುವಂಥ ವ್ಯತ್ಯಾಸ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.